ಪೊಲೀಸ್ ನಿಮ್ಮನ್ನ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಬಹುದಾ? ಈ ರೀಲ್ ನೋಡಿ ಇದರ ಬಗ್ಗೆ ತಿಳ್ಕೊಳ್ಳಿ. ಮೊದಲು ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ರಾಬರಿ, ಮರ್ಡರ್, ರೇಪ್, ಕಿಡ್ನಾಪಿಂಗ್ ಈ ತರಹದ ಸೀರಿಯಸ್ ಕ್ರೈಮ್ಸ್ ನ ಕಾಗ್ನಿಸಬಲ್ ಅಫೆನ್ಸ್ ಅಂತಾರೆ. ಈ ತರಹದ ಸೀರಿಯಸ್ ಕ್ರೈಮ್ಸ್ ನಡೆದ ಸಂದರ್ಭದಲ್ಲಿ ಪೊಲೀಸರು ಆರೋಪಿಯನ್ನ ನೇರವಾಗಿ ಅರೆಸ್ಟ್ ಮಾಡಬಹುದು, ಯಾವುದೇ ವಾರೆಂಟ್ ಬೇಡ. ಹಾಗೆ ಕ್ರೈಮ್ ನಡೆದ ತಕ್ಷಣ ಪೊಲೀಸ್ ಸ್ಟೇಷನ್ ನಲ್ಲಿ FIR ರಿಜಿಸ್ಟರ್ ಆಗತ್ತೆ. ಈಗ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಚೀಟಿಂಗ್, ಡಿಫಮೇಷನ್, ಮೈನರ್ ಅಸಾಲ್ಟ್ ಈ ತರಹದ ಲೆಸ್ ಸೀರಿಯಸ್ ಕ್ರೈಮ್ಸ್ ಅನ್ನ ನಾನ್ ಕಾಗ್ನಿಸಬಲ್ ಅಫೆನ್ಸಸ್ ಅಂತಾರೆ. ಈ ಕ್ರೈಮ್ಸ್ ನಡೆದ ಸಂದರ್ಭದಲ್ಲಿ ಪೊಲೀಸರ ಹತ್ರ ವಾರೆಂಟ್ ಇದ್ರೆ ಮಾತ್ರ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಬಹುದು. ಪೊಲೀಸರು ಮ್ಯಾಜಿಸ್ಟ್ರೇಟ್ ಬಳಿ ವಾರೆಂಟ್ ತೆಗೆದುಕೊಂಡ ನಂತರ ಆರೋಪಿಯನ್ನ ಅರೆಸ್ಟ್ ಮಾಡಬಹುದು. ವಿತೌಟ್ ವಾರೆಂಟ್ ನಾನ್ ಕಾಗ್ನಿಸಬಲ್ ಅಫೆನ್ಸಸ್ ಅಲ್ಲಿ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡೋ ಹಾಗಿಲ್ಲ. ನಿಮ್ಮ ರೈಟ್ಸ್ ನಿಮಗೆ ಗೊತ್ತಿದ್ದಷ್ಟು ಒಳ್ಳೆಯದು. ಈ ರೀಲ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಈ ತರಹದ ಕಾಂಟೆಂಟ್ಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.